ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2 ಫೆಬ್ರವರಿ 2026. मुरली महावाक्यಗಳು मीठे बच्चे. शिव भगवानुवाच, मीठे बच्चे तुम मुझे याद करो और प्यार करो, क्योंकि मैं ही तुम्हें सदा सुखी बनाने आया हूँ. बहुत मीठी प्यारी सी महावाक्य. ಶಿವ ಭಗವಾನುವಾಚ, ಮಧುರ ಮಕ್ಕಳೇ, ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಹಾಗೂ ಪ್ರೀತಿ ಮಾಡ್ರಿ. ಯಾಕೆ ಅಂದರೆ ನಾನೇ ನಿಮಗೆ ಸದಾ ಸುಖಿಯನ್ನಾಗಿ ಮಾಡೋದಕ್ಕಾಗಿ ಬಂದಿದ್ದೀನಿ. ಬಾಬಾ ಹೇಳ್ತಾರೆ, ನನ್ನ ನೆನಪು ಮಾಡ್ರಿ ಮತ್ತು ನನ್ನನ್ನೇ ಪ್ರೀತಿ ಮಾಡ್ರಿ. ಯಾಕೆ ಅಂದರೆ ಈ ಕಲಿಯುಗದೊಳಗಿನ ಪರಸ್ಪರ, ಅದು ತಾಯಿ ಮಕ್ಕಳ ಪ್ರೀತಿನೇ ಇರ್ಬೋದು, ಅಕ್ಕ ತಂಗಿ ಸ್ನೇಹಿತರ ಪತಿ ಪತ್ನಿ ಪ್ರೀತಿನೇ ಇರ್ಬೋದು, ಅಲ್ಲಿ ಒಂದು ಶಾರೀರಿಕ ಆಕರ್ಷಣೆ ಇದೆ, ಪಾತ್ರದಲ್ಲಿ ಏನೋ ಸ್ವಾರ್ಥ ಇದೆ, ಕೇವಲ ಕೇರ್ ಇದೆ, ಕೇವಲ ಒಬ್ರಿಗೊಬ್ರು ಕಾಳಜಿ ಇದೆ, ಆಕರ್ಷಣೆ ಇದೆ. ಆದರೆ ಸತ್ಯ ಪ್ರೇಮಂತೂ ಮನುಷ್ಯ ಜೀವನದಲ್ಲಿ ಇಲ್ಲವೇ ಇಲ್ಲ. ಕೇವಲ ಒಂದು ಧೋಖಾ, ಪ್ರೀತಿಯ ಹಾಗೆ ಕಾಣಿಸ್ತಾ ಇರೋದು, ಇವ್ರು ನಮ್ಮವರು ಅಂತ ಅನಿಸ್ತಾ ಇರೋದು ಒಂದು ಧೋಖಾ. ಯಾಕಂದ್ರೆ ಇದು ಮಾಡಲ್ಪಟ್ಟಂಥ ಗೊಂಬೆಗಳ ಆಟ, ಡ್ರಾಮಾ. ಈ ಡ್ರಾಮಾದಲ್ಲಿ ರೋಲ್ನಿಂದ ಪ್ರೀತಿ ಎಂದಿಗೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ, ಪ್ರೀತಿ ಕೇವಲ ಬಾಬಾನಿಂದ ಮಾತ್ರ ಸಿಗ್ತದ. ಬಾಬನ್ನೇ ಪ್ರೀತಿ ಮಾಡ್ರಿ ಮತ್ತು ಬಾಬಾರವರನ್ನೇ ನೆನಪು ಮಾಡ್ರಿ. ಬಾಕಿ ಈ ಜಗತ್ತಿನಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ, ಯಾರೆಲ್ಲ ಇದ್ದಾರ, ಸಂಬಂಧಿಕರು, ಸಂಪರ್ಕದಲ್ಲಿರೋರು, ಜನ, ಇದೆಲ್ಲ ಮಾಡಲ್ಪಟ್ಟ ಈ ನಾಟಕದ ಡಾಲ್, ಗೊಂಬೆಗಳಿವರು. ಹೀಗಾಗಿ ಬಾಬಾ ಹೇಳ್ತಾರೆ, ನೆನಪು ನನ್ನನ್ನೇ ಮಾಡ್ರಿ, ಪ್ರೀತಿನೂ ನನ್ನನ್ನೇ ಮಾಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ನಾನೇ ನಿಮ್ಗೆ ಸದಾ ಸುಖಿಯನ್ನಾಗಿ ಮಾಡೋದಕ್ಕೆ ಬಂದಿದ್ದೀನಿ. ಲೌಕಿಕ ತಂದೆ ತಾಯಿ, ಲೌಕಿಕ ಪತಿ ಪತ್ನಿ, ಅಥವಾ ಲೌಕಿಕದೊಳಗೆ ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ, ಇವರೆಲ್ಲ ಇದ್ದಾರ. ಇವರೆಲ್ಲ ಏನು ಸುಖ ಕೊಡ್ತಾರ ಅದು ಪಾತ್ರಕ್ಕೆ ಮಾತ್ರ ಮತ್ತು ಸೀಮಿತ ಸುಖವನ್ನು ಕೊಡಬಹುದು. ಆದರೆ ಸದಾ ಸುಖಿಯನ್ನಾಗಿ, ಬೇಹದ್ದಿನ ಆತ್ಮಿಕ ಸುಖಿಯನ್ನಾಗಿ ಮಾಡುವಂಥದ್ದೇನಿದೆಯಲ್ಲ, ಅದು ಕೇವಲ ನಿರಾಕಾರ ಬಾಬಾ ಮಾತ್ರ ಮಾಡ್ತಾರ. ಆದರೆ ಆ ಸುಖವನ್ನು ನಾನು ಅನುಭವಿ ಆಗಬೇಕು, ಆ ಸುಖದ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡ್ಬೇಕು. ಅರ್ಥಾತ್ ಈ ಮನಸ್ಸು ಎಲ್ಲ ಸತ್ಯವನ್ನ ಅರಿತ ಮೇಲೂ ಕೂಡ, ಈ ಜಗತ್ತು ನಾಟಕ ಅಂತ ತಿಳಿದ ಮೇಲೂ ಕೂಡ ಇದು ಅಲದಾಡದೆ ನಿರಂತರ ಬಾಬಾ ನೆನಪು ಮಾಡಿದ್ದೇ ಆದರೆ ಮತ್ತು ಪರಮಾತ್ಮನೊಬ್ಬನನ್ನೇ ಪ್ರೀತಿಸಿದ್ದೇ ಆದರೆ ಅವಶ್ಯ ಬಾಬಾ ಹೇಳ್ತಾರೆ, ನೀವು ಅಪಾರ ಸುಖದ ಆಸ್ತಿಗೆ अधिकारिಗಳು ಆಗ್ತೀರಿ. प्रश्न, जिन बच्चों से गफलत होती रहती है उन्हें मुख से कौन से बोल स्वतः निकल जाते हैं. ಯಾವ ಮಕ್ಕಳಿಂದ ಅನೇಕ ತಪ್ಪುಗಳಾಗ್ತಾ ಇರ್ತವ, ಅವರ ಬಾಯಿಯಿಂದ ಯಾವ ಮಾತುಗಳು ತಾನಾಗಿಯೇ ಬರ್ತವೆ. ಬಾಬಾ ಹೇಳ್ತಾರೆ, तकदीर में जो होगा वह मिल जाएगा, स्वर्ग में तो जाएंगे ही. बाबा कहते, ये बोल पुरुषार्थी बच्चों के नहीं है. ಯಾರ ತಕದೀರ್ ಮೇ ಜೋ ಹೋಗ ಅಂದರೆ ಬಾಬಾ ಹೇಳ್ತಾರೆ, ಹುಡುಗಾಟಿಕೆಯಲ್ಲಿರುವಂತಹ ಮಕ್ಕಳು, ಪುರುಷಾರ್ಥಹೀನ ಮಕ್ಕಳೇನಿದಾರ, ಅವರು ಸದಾ ಹೀಗೆ ಹೇಳ್ತಾರ, ಏನು ಭಾಗ್ಯದಲ್ಲಿದೆ ಅದು ಸಿಗ್ತದ ತಗೋ, ಎಲ್ಲಿ ಸ್ವರ್ಗಕ್ಕಂತೂ ಹೋಗ್ತೀವಲ್ಲ, ಬಾಬಾ ಹೇಳಿಬಿಟ್ಟಾರ, ನೀವು ಟೂ ಲೇಟರೇ ಬಂದಿರ್ರಿ, ಸ್ವಲ್ಪ ಜ್ಞಾನ ತಿಳ್ಕೊಂಡಿರಿ, ಸ್ವರ್ಗದಲ್ಲಂತೂ ನಿಮ್ದು ಎಂಟ್ರಿ ಇದೆ ಅಂತ ಹೇಳಿದಾರ, ಸ್ವರ್ಗಕ್ಕಂತೂ ಹೋಗ್ತೀವಿ, ಅಲ್ಲಿ ಏನು ಭಾಗ್ಯ ಇರ್ತದ ಅದು ಆಗೋದು ಅಂತ ಯಾರಂತಾರಂದ್ರ, ಯಾರು ಬಾಬಾ ಹೇಳ್ತಾರೆ, ಯಾರು ಪುರುಷಾರ್ಥನೇ ಮಾಡೋದಿಲ್ಲಲ್ಲ, ಅಂದರೆ ಸ್ಕೂಲಿಗೆ ಹೋಗಿ ಯಾರು ಉದ್ಧಾರ ಆಗ್ಯಾರ ಅಂತ ಹಿಂಗೆ ಯಾವ ಮಕ್ಳು ಅಂತಾರಂದ್ರ, ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟ್ ಯಾರಿಗಿಲ್ಲ, ಓದಿ ಪರಿಶ್ರಮ ಪಡುವಂಥ ರುಚಿ ಯಾರಿಗಿಲ್ಲ, ಅವ್ರಂತಾರ ಓದಿ ಯಾರು ಉದ್ಧಾರ ಆಗ್ಯಾರ್ತಗೋ ಅಂತ ಹೇಳಿ. ಹಾಗೇನೆ ಪುರುಷಾರ್ಥ ಅವರು ಮಾಡೋದಿಲ್ಲ, ಪುರುಷಾರ್ಥ ಅವ್ರಿಗೆ ಪಸಂದಿಲ್ಲ. ಅದಕ್ಕಂತನೇ ಅವ್ರಂತಾರ, ಯಾರೇನು ಭಾಳ ದೊಡ್ಡ ಪದವಿ ತಗೊಳ್ಳೋರು ಅದಾರ, ಎಲ್ಲರೂ ಹೋಗೋದು ಸ್ವರ್ಗಕ್ಕನೇ ಅಲ್ಲ ಅಂತ ಹಿಂಗೆ ಅನ್ಕೋತಾರೆ. ऊंच मर्तबा पाने का पुरुषार्थ
ನಹಿ ಕರ್ತೆ. ಬಾಬಾ ಹೇಳ್ತಾರೆ ಅವರು ಶ್ರೇಷ್ಠ ಪುರುಷಾರ್ಥ ಮಾಡುವುದಿಲ್ಲ, ಯಾಕಂದ್ರೆ ಶ್ರೇಷ್ಠ ಪದವಿಯನ್ನು ಅವರು ಪಡೆಯೋದಿಲ್ಲ. ಜಬ್ ಬಾಬಾ ಆಯೆ ಊಂಚ್ ಮರ್ತಬಾ ದೇನೆ ತೋ ಗಫಲತ್ ಮತ್ ಕರೋ. ಜನ್ಮ ಜನ್ಮಾಂತರದ ಭಾಗ್ಯ ಬೆಳಗಿಸ್ಲಿಕ್ಕೆ ನಮ್ಮ ಮೂಲ ಸತ್ಯವನ್ನ ಅರ್ಥ ಮಾಡಿಸಿ ಆ ಹೈಯೆಸ್ಟ್ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೇನು ಬಾಬಾ ಬಂದಿದ್ದಾರ, ಪುನಃ ಆಸ್ತಿ ಕೊಡ್ತಾ ಇದ್ದಾರೆ. ಈ ಒಂದು ಸಮಯದೊಳಗ ಮಕ್ಕಳೇ ಹುಡುಗಾಟಿಕೆ ಮಾಡಬೇಡ್ರಿ, ತಪ್ಪುಗಳನ್ನ ಮಾಡಬೇಡ್ರಿ. ತಪ್ಪು ಮಾಡಬೇಡ್ರಿ ಅಂದ್ರೇನು, ಮತ್ತೆ ಮತ್ತೆ ನಮಗೆ ಸಿಕ್ಕಿರುವ ರೋಲ್ ಮತ್ತು ರೋಲ್ನಲ್ಲಿರುವ ರೋಲಿಗೆ ಇರುವ ಹಿಂದಿನ ಕಥೆ ಅದನ್ನು ರಿಯಲ್ ಅನ್ಕೋಬೇಡ. ನನ್ನ ಜೀವನ ಹಿಂಗದ ನೋಡು ಅಂತ ಅನ್ನೋದಾಗ್ಲಿ, ಅಥವಾ ಜೀವನ್ ಸ್ಟೋರಿ ಏನಿದೆ ಇದ್ರ ಬಗ್ಗೆ ಎಂದಿಗೂ ಬಾಬಾ ಹೇಳ್ತಾರ, ಎಂದಿಗೂ ಕೂಡ ಇದನ್ನ ರಿಯಲ್ ಅನ್ಕೋಬೇಡ. ಇದು ಒಂದು ಕೇವಲ ಜೀವನ ಭ್ರಮೆ ಇದೆ. ನಾ ಆತ್ಮ ಆಗಿರೋದೇ ಸತ್ಯ ಅಂದ ಮೇಲೆ ಸತ್ಯವನ್ನೇ ಭ್ರಮೆ ಅಂತ ಅನ್ಕೊಂಡು ಕಣ್ಣಿಗೆ ಕಾಣದಿರುವಂತಹ ಆತ್ಮ ಆಗಿರುವ ಸತ್ಯವನ್ನ ದೂರ ಮಾಡಿಕೊಂಡು ಕಣ್ಣಿಗೆ ಕಾಣುವ ಪಾತ್ರದ ಜೀವನ ಕಥೆ, ಪಾತ್ರದಲ್ಲಿ ಸಿಕ್ಕಂತಹ ಅಲ್ಪಕಾಲಿಕ ಈ ವೈಭವನೇ ರಿಯಲ್ ಅನ್ಕೋತೀಯತ್ತಂದ್ರ ಇದು ಬಹಳ ದೊಡ್ಡ ಹುಡುಗಾಟಿಕೆ ಅಂತಾರ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು, ಖುಷಿ ಮೇ ರಹನೆ ಕೆ ಲಿಯೆ ಯಾದ್ ಕಿ ಮೆಹನತ್ ಕರ್ನಿ ಹೈ. ಖುಷಿಯಲ್ಲಿರಬೇಕು ಅಂದ್ರೆ ನೆನಪಿನ ಪರಿಶ್ರಮ ಪಡಬೇಕು. ಖುಷಿಗೂ ನೆನಪಿಗೂ ಏನು ಹೋಲಿಕೆ ಇದೆ? ಬಾಬಾ ಹೇಳ್ತಾರ, ಖುಷಿ ರೋಲ್ನಲ್ಲೂ ಇದೆ. ರೋಲ್ನ ಖುಷಿ ಅರ್ಥಾತ್ ಯಾವಾಗ ಖುಷಿಯಿಂದ ಇರ್ತೀವೋ, ಈ ರೋಲ್ ಯಾವಾಗ ಖುಷಿಯಿಂದ ಇರ್ತದೋ, ಯಾವಾಗ ದುಃಖಿ ಆಗ್ತದೋ, ಯಾವಾಗ ಶಾಂತ ಆಗ್ತದೋ, ಯಾವಾಗ ನಾರಾಜ್ ಆಗ್ತದೋ ಗೊತ್ತಿಲ್ಲ. ಡ್ರಾಮಾದ ಸ್ಟೋರಿಯ ಸ್ಕ್ರಿಪ್ಟ್ ಅನುಸಾರ ಪಾತ್ರ ಒಮ್ಮೆ ಖುಷಿಯಿಂದ ಇರ್ಬೋದು, ಪಾತ್ರ ಒಮ್ಮೊಮ್ಮೆ ದುಃಖದಲ್ಲಿಯೂ ಇರ್ಬೋದು, ನಾರಾಜನೂ ಆಗ್ಬೋದು. ಆತ್ಮ ಯಾವ ಕಾಲದೊಳಗೂ ಯಾವ ಪರಿಸ್ಥಿತಿಯಲ್ಲೂ ದುಃಖಿಯಾಗೋದಿಲ್ಲ. ಆತ್ಮ ಸದಾ ಸುಖಿ, ಸದಾ ಖುಷ್, ಆನಂದಿತ್ ಇದೆ. ಅಂದಮೇಲೆ ಈ ಸದಾ ಖುಷ್, ಸದಾ ಆನಂದಿತ್ ಆಗಬೇಕು ಅಂದರೆ ನೆನಪಿನ ಯಾತ್ರೆಯಲ್ಲಿರಬೇಕು. ಯಾವ ನೆನಪು? ನಾ ಯಾರಿದ್ದೀನಿ, ಎಂತಹ ಆತ್ಮ ಇದ್ದೀನಿ ಅನ್ನುವಂಥ ನೆನಪು, ಮತ್ತು ನಾ ಯಾರಲ್ಲ ಅನ್ನುವಂಥದ್ದು ನೆನಪು, ಮತ್ತು ನಾ ಯಾರ ಸಂತಾನ ಇದ್ದೀನಿ ಅನ್ನುವಂಥ ನೆನಪು. ನಾನು ಯಾರ ಸಂತಾನ ಅಲ್ಲ, ಆದರೆ ಹಂಗೆ ನಾ ತಿಳ್ಕೊಂಡಿದ್ದೆ ಅನ್ನುವ ನಾಲೆಜ್ ಬೇಕು. ಇದಕ್ಕಂತಾರ ಬಾಬಾ ನೆನಪಿನ ಯಾತ್ರೆ. ಯಾದಕ ಬಲ್ ಆತ್ಮಕೋ ಸತೋ ಪ್ರಧಾನ್ ಬನಾನೆ ವಾಲಾ ಹೇ. ನೆನಪಿನ ಬಲವು ಆತ್ಮನನ್ನ ಸತೋ ಪ್ರಧಾನರನ್ನಾಗಿ ಮಾಡುವಂಥದ್ದಾಗಿದೆ. ಪ್ಯಾರ್ ಸೆ ಏಕ್ ಬಾಬಾಕೋ ಯಾದ್ ಕರ್ನಾ ಹೇ. ಪ್ರೀತಿಯಿಂದ ಒಬ್ಬ ತಂದೆಯನ್ನೇ ನೆನಪು ಮಾಡ್ರಿ ಅಂತಾರ ಬಾಬಾ. ಸೆಕೆಂಡ್ ಪಾಯಿಂಟ್, ऊंच मर्तबा पाने के लिए पढ़ाई पर पूरा ध्यान देना है. ಶ್ರೇಷ್ಠ ಆಸ್ತಿ ತಗೋಬೇಕಂದ್ರೆ ಬಾಬಾ ಓದಿಸುವ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡ್ರಿ. ಪೂರ್ಣ ಗಮನ ಅಂದ್ರೆ ಲಕ್ಷ್ಯ ಕೊಟ್ಟು ಮುರಳಿ ರೀಡ್ ಮಾಡೋದು, ಲಕ್ಷ್ಯ ಕೊಟ್ಟು ಮುರಳಿಯನ್ನ ಕೇಳಿಸ್ಕೊಳ್ಳೋದು. ಇದು ಮುರಳಿಯ ಪ್ರತಿಯಾಗಿರುವಂತಹ ಬಹಳಷ್ಟು ಏನು ಧ್ಯಾನ ಅಂತಲ್ಲ, ಅದರ ಡೆಪ್ತ್ ಏನಿದೆ, ಮುರಳಿಯ ಒಂದು ಆಳ ಸತ್ಯ ಇದೆಯಲ್ಲ, ಸತ್ಯದ ಅನುಭವ ಮಾಡೋದು, ಇದು ಮುರಳಿಯ ಆಳದಲ್ಲಿ ಹೋಗೋದಾಗಿದೆ. ಐಸಾ ನಹಿ ಜೋ ತಕ್ದೀರ್ ಮೇ ಹೋಗಾ ಗಫ್ಲತ್ ಛೋಡ್ ಪೂರಾ ವರ್ಷೆ ಕಾ ಅಧಿಕಾರಿ ಬನ್ನಾ ಹೇ. ಎಂದಿಗೂ ಹಿಂಗೆ ಅನ್ಕೋಬೇಡ್ರಿ, ಎಷ್ಟಾಗ್ತದ ಅಷ್ಟು ಮಾಡೋದು, ನಮ್ಗೆ ಎಷ್ಟು ನೀಗ್ತದ ಅಷ್ಟು ಮಾಡೋದು, ಬಾಬಾ ಎಷ್ಟು ಕೊಟ್ಟಾರ ಅಷ್ಟು ಮಾಡೋದು, ಅಥವಾ ನಮ್ಗೆ ಆದ್ರೆ ಮಾಡೋದು, ಇರ್ಲಂದ್ರೆ ಎಲ್ಲಿಂದ ಮಾಡೋದು ಅಂತ ಹಿಂಗೆ ಏನ್ರ ಅನ್ಕೋತೀರಿ. ರೋಲ್ ಒಳಗೆ ಸಿಕ್ಕಾಕೊಂಡು, ರೋಲಿಗೆ ಏನು ಸೀಮಿತ ಒಂದು ಪಾರ್ಟ್ ಇದೆ, ಅಂದರೆ ಅದರ ಟ್ಯಾಲೆಂಟಲ್ಲೂ ಸೀಮೆ ಇದೆ, ರೋಲ್ನ ಮನಸ್ಸು ಸೀಮೆಯೊಳಗೆ ಬರ್ತದೆ, ಸೀಮಾ ಇದೆ, ರೋಲ್ನ ಒಂದು ಧನ ಸಂಪತ್ತು ಸೀಮಾ ಇದೆ, ರೋಲ್ಗೆ ಆಯುಷ್ಯಗೂ ಸೀಮೆ ಇದೆ. ಅಂದರೆ ಈ ಸೀಮಿತ ಪಾತ್ರದ ಒಂದು ಭ್ರಮೆಯೊಳಗ ಇದನ್ನೇ ಸತ್ಯ ಅನ್ಕೊಂಡು ಎಂದಿಗೂ ಹಿಂಗೆ ಅನ್ಬೇಡ. ಬಾಬಾ ಹೇಳ್ತಾರ, ಎಂದಿಗೂ ಹಿಂಗೆ ಅನ್ಕೋಬೇಡ್ರಿ, ಏನಿದ್ದಂಗೆ ಆಗ್ತದ, ಏನು ಸಿಗ್ತದ ಅದು ಅನುಭವ ಮಾಡಿದ್ರಾಯ್ತು ಅಂತ ಎಂದಿಗೂ ಅನ್ಬೇಡ್ರಿ. ವರದಾನ್, ಹದ್ ಕಿ ಜಿಮ್ಮೆವಾರಿಯೋಂ ಕೋ ಬೇಹದ್ ಮೇ ಪರಿವರ್ತನ್ ಕರ್ನೆ ವಾಲೆ ಸ್ಮೃತಿ ಸ್ವರೂಪ್ ನಷ್ಟ ಮೋಹ ಭವ. ಹದ್ದಿನ ಕಂಜೋರಿಗಳನ್ನ ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ಮೃತಿ ಸ್ವರೂಪ ನಷ್ಟ ಮೋಹ ಆಗ್ರಿ.
नष्ट मोह बनने के लिए सिर्फ अपने स्मृति स्वरूप को परिवर्तन करो. ನಷ್ಟ ಮೋಹ ಆಗ್ಬೇಕಂದ್ರೆ, ಮೋಹ ನಷ್ಟವಾಗಿ ಹೋಗ್ಬೇಕಂದ್ರೆ ಕೇವಲ ಒಂದ್ ಕೆಲಸ ಮಾಡ್ರಿ ಅಂತಾರ ಬಾಬಾ. ಸ್ಮೃತಿಯ ಸ್ವರೂಪರಾಗ್ರಿ. ಸ್ಮೃತಿಯ ಸ್ವರೂಪಕ್ಕೋ ಪರಿವರ್ತನ್ ಕರೋ. ಸ್ಮೃತಿಕ ಸ್ವರೂಪ ಅಂದ್ರೆ, ಸ್ವರೂಪ ಅಂದ್ರ ಅದನ್ನ ಆಗಿರುವುದು. ಅಂದ್ರೆ ಹೇಗೆ ಬಾಬಾ ಹೇಳ್ತಾರ ಕಥೆಯೊಳಗ, ಮುರಳಿ ಕಥೆಯೊಳಗ, ಇನ್ನ ಎಮ್ಮಿದೀನಿ ಅನ್ಕೊಂಡಿದ್ದಕ್ಕ ಅವನೇನಾಗ್ಬಿಟ್ಟ, ಶಿಷ್ಯ ಮನುಷ್ಯ ಎಮ್ಮಿ ಸ್ವರೂಪ ಆಗ್ಬಿಟ್ಟ. ನಾ ಎಮ್ಮಿದೀನಿ, ನಾ ಹೊರಗೆ ಹೆಂಗ್ ಬರ್ಲಿ ಅಂತ. ಹಂಗೇನೆ ಯಾರಿಗೋ ಪದೇ ಪದೇ ಶಾರೀರಿಕ ತೊಂದರೆ ಆಗ್ತಾ ಇದೆ, ಪದೇ ಪದೇ ಅವ್ರ ಜೀವನದಲ್ಲಿ ಶರೀರದ ಸುಖ ಅನುಭವನೇ ಆಗ್ತಾ ಇಲ್ಲ. ಡ್ರಾಮಾ ಅನುಸಾರ ಏನ್ ಪಾರ್ಟ್ ಇದೆ, ಆದ್ರ ಅನೇಕರು ಆ ಥರ ರೋಗಕ್ಕೆ ವಶೀಭೂತಾಗಿ ಹಿಂಗ್ ತಿಳ್ಕೊತಾರ, ನನಗ್ ರೋಗ ಗಂಟು ಬಿದ್ದದ, ನಾ ರೋಗಿ ಇದ್ದೀನಿ, ಅಥವಾ ನನಗೆ ಆರಾಮ್ ತಪ್ತದ ಅಂತ ಹಿಂಗಂತಾರ. ನನಗೆ ಆರಾಮ್ ತಪ್ತದಂದ್ರ ನಾ ಯಾರು? ಆತ್ಮ. ಆತ್ಮ ಎವರ್ ಹೆಲ್ದಿ ಇದೆ. ನಾ ಆತ್ಮ ಎವರ್ ಹೆಲ್ದಿ ಇದ್ದೀನಿ. ಹಾ, ಈ ಮನಸ್ಸಿದೆಯಲ್ಲ, ಇದು ರೋಗಿ ಆಗ್ತದ, ಪಾತ್ರ ರೋಗಿ ಆಗ್ತದ. ಆದ್ರೆ ನಾ ಏನ್ ಅನ್ಕೋತೀನಿ, ಸ್ವರೂಪ, ನಾ ಈಗ ಎದ್ರ ಸ್ವರೂಪ ಆಗೀನಿ? ದೇಹದ ಸ್ವರೂಪ, ರೋಗಿಯ ಸ್ವರೂಪ ಆಗೀನಿ. ನಾ ಪೇಷಂಟ್ ಇದ್ದೀನಿ, ನನ್ಗೆ ಯಾವಾಗ್ಲೂ ಆರಾಮ್ ತಪ್ತದ, ಇದಕ್ಕಂತಾರ ಸ್ವರೂಪ ಆಗೋದು. ಈಗ ನಿಮ್ಮ ಸ್ಮೃತಿಯ ಸ್ವರೂಪವನ್ನ ಪರಿವರ್ತನೆ ಮಾಡ್ಕೊಡ್ರಿ. ಅಂದ್ರೆ ಯಾವಾಗ್ಲೂ ನಾ ಆತ್ಮ ಅಂತಿದ್ದೆ, ರೇಣುಕಾನ್ ಪಾತ್ರ ಏನಿದೆ, ಈ ಪಾತ್ರಕ್ಕನೇ ಹಿಂಗ್ ತಿಳ್ಕೊಂಡ್ಬಿಡುದು ನಾ ಆತ್ಮ ಇದ್ದೀನಿ, ಅಥವಾ ಈ ರೋಲಿಗೆನೆ ನಾ ಆತ್ಮ ಇದ್ದೀನಿ ಅಂತ ಹಿಂಗ್ ತಿಳ್ಕೊತಿದ್ವಿ. ಬಾಬಾ ಹತ್ರ ಈಗ ಸೆಕೆಂಡಲ್ಲಿ ಪರಿವರ್ತನೆ ಅರ್ಥಾರ್ಥ, ನಾ ರೋಲ್ ಅಲ್ಲ, ನಾ ಮನಸ್ಸು ಅಲ್ಲ, ನಾ ಬುದ್ಧಿನೂ ಅಲ್ಲ, ನಾ ವಿಚಾರನೂ ಅಲ್ಲ, ನಾ ಇಲ್ಲಿಯ ವಸ್ತು ಅಂತೂ ಅಲ್ವೇ ಅಲ್ಲ, ನಾನಂತೂ ನಿರಾಕಾರ ಸತ್ಯ ಸ್ವರೂಪ ಆತ್ಮ ಇದ್ದೀನಿ, ಇದು ಸತ್ಯ. ಈ ಸ್ಮೃತಿಯನ್ನ ಪರಿವರ್ತನೆ ಮಾಡ್ಕೊಡ್ರಿ. ಆಗ ಈ ಮೋಹ ಇದೆಯಲ್ಲ, ಮೋಹ ಯಾಕಿದೆ ಅಂದ್ರೆ ದೇಹಾಂತದಲ್ಲಿ ಇರೋದ್ರಿಂದ, ನನಗೆ ನಾನು ದೇಹ ಅಂತ ತಿಳ್ಕೊಂಡಿರೋದ್ರಿಂದ, ಇವರು ದೇಹದಾರ, ಇವರು ಮನುಷ್ಯದಾರ, ನಾ ಮದರ್ ಇದ್ದೀನಿ, ಇವರು ಡಾಕ್ಟರ್ ಅದಾರ. ಅದಕ್ಕ ಅವಳು ಚಿಂತೆ, ಆಕೆಯ ಮೇಲೆ ಮೋಹ ಅಥವಾ ಪತಿಯ ಮೇಲೆ ಮೋಹ. ಮೋಹ ಯಾಕಿದೆ ಅಂದ್ರೆ ನಿನಗೆ ನೀನು ರೋಲ್ ಸ್ವರೂಪದಲ್ಲಿ ಸ್ಥಿತಾಗಿ. जब यह स्मृति रहती है कि हम गृहस्थी है, हमारा घर है, हमारा संबंध है, अब इस हद की जिम्मेवारी को बेहद की जिम्मेवारी में परिवर्तन कर दो. ಬಾಬಾ ಹೇಳ್ತಾರೆ, ಹಿಂಗ ಅನ್ಕೋತಿರಲ್ಲ, ಈ ಸ್ಮೃತಿ ಬಂದ್ಬಿಡ್ತದ, ಮೋಹದಲ್ಲಿ ಬಂದ್ಬಿಡ್ತೀರಿ, ನಮ್ದು ಮನಿ ಅದರಿ, ಇಲ್ಲೇ ಕುಂತ್ರ ಆಗ್ತದೇನು, ಬಾಬಾ ಹೇಳ್ದಂಗೆ ಎಲ್ಲ ಮಾಡಕ್ ಆಗ್ತದೇನು, ನಮ್ದು ಮನಿ ಅದ, ನಾವು ಗೃಹಸ್ಥಿ ಇದೀವಿ. ಹೆಂಗ ಅನ್ಕೊಳ್ಳೋದು? ಗೃಹಸ್ಥ ಜೀವನದ ಪಾತ್ರ ನನ್ಗೆ ಸಿಕ್ಕಿದೆ, ಇದಕ್ಕೂ ನಾನೇ ಗೃಹಸ್ಥಿ ಇದ್ದೀನಿ ಅನ್ನೋದಕ್ಕೂ ಬಹಳ ಅಂತರಿದೆ. ಅಂದ್ರೆ ನಾ ಗೃಹಸ್ಥಿ ಇದ್ದೀನಿ, ನಮ್ದು ಮನಿ ಅದ, ನಮಗೂ ಮಕ್ಕಳದಾರ, ನಮಗೂ ಹಿಂದ ಪರಿವಾರ ಐತಿ, ನಮಗೂ ಸಂಬಂಧಗಳದಾವ ಅಂತೀನತ್ತಂದ್ರ ನಾನು ಈಗ ಸ್ವರೂಪ ಏನಿದೆ ನಂದು, ನಾ ಮನುಷ್ಯ ಅಂತಾನೆ ತಿಳ್ಕೊಂಡೀನಿ. ತೋ ಬಾಬಾ ಹೇಳ್ತಾರ, ಈ ಹದ್ದಿನ ಎಲ್ಲ ಜವಾಬ್ದಾರಿಗಳು ಯಾವುದು ಡ್ರಾಮಾನುಸಾರ ನಡೀತಾ ಇದೆ, ಅದಕ್ಕೆ ಈ ಮನಸ್ಸು ತಿಳ್ಕೊಂಡಿದೆ ನಾನೇ ನಡೆಸ್ತಿದ್ದೀನಿ. ಈ ಹದ್ದಿನ ಎಲ್ಲಾ ಜವಾಬ್ದಾರಿಗಳನ್ನ ಬೇಹದ್ದಿನ ಜವಾಬ್ದಾರಿಯಲ್ಲಿ ಪರಿವರ್ತನೆ ಮಾಡ್ರಿ. ಬೇಹದ್ದಿನ ಜವಾಬ್ದಾರಿ ನಿಭಾಯಿಸ್ತೀರಿ ಅಂತಂದ್ರ ಹದ್ದಿನ ಎಲ್ಲ ಇಚ್ಛೆಗಳು, ಹದ್ದಿನ ಎಲ್ಲಾ ಕಾರ್ಯಗಳು ಅದರಲ್ಲಿ ಸಮಾವೇಶ ಆಗಿವೆ. ಆದ್ರೆ यदि बेहद की जिम्मेवारी को भूल सिर्फ हद की जिम्मेवारी निभाते हो तो उसे और ही बिगाड़ते हो, क्योंकि वह फर्ज मोह का मर्ज हो जाता है. इसीलिए अपने स्मृति स्वरूप को परिवर्तन कर नष्ट मोह बनो. अंडरलाइन. ಯಾವಾಗ ನೀವು ಬೇಹದ್ದಿನ ಜವಾಬ್ದಾರಿ ಮರಿತೀರಿ, ಬೇಹದ್ದಿನ ಜವಾಬ್ದಾರಿ ಅಂತಂದ್ರ ಹೇಗೆ? ನಿರಾಕಾರ ಬಾಬನ್ ಜೊತೆಯಲ್ಲಿ ಯಾವಾಗ ಬ್ರಹ್ಮ ಬಾಬಾ ಅದಾರ, ಬ್ರಹ್ಮ ಬಾಬನ್ ಪಾರ್ಟ್ ಒಳಗ ಒಂದ್ ವೇಳೆ ಬಾಬಾ ಬೇಹದ್ದಿನ ಸೇವೆಗೆ ಶಿಫ್ಟ್ ಆಗದೆ, ಒಂದ್ ವೇಳೆ ಹದ್ದಿನ ದಾದಾ ಲೇಖರಾಜ್ ಆಗಿ ಖಾಸ್ ಆಗಿ ತಮ್ಮ ಲೌಕಿಕ ಪತ್ನಿ ಯಶೋಧ ಮಾತಾ, ಲೌಕಿಕ ಮಗಳು ನಿರ್ಮಲ್ ಶಾಂತ ದಾದಿ, ಇವ್ರಿಗೇನೆ ಹೆಚ್ಚು ಕೇರ್ ಮಾಡೋದು, ಅವ್ರದೇ ಲಕ್ಷ್ಯ ಕೊಡೋದು, ಅವ್ರ ಜೀವನ ಹೆಂಗ್ ಮಾಡ್ಲಿ, ಹೆಂಗ್ ನಿಗಸ್ಲಿ, ಹೆಂಗ್ ದಂಡಿಗೆ ಹಚ್ಲಿ, ನಾರೆ ಬಿಟ್ಟು ಹೊಂಟೆ, ಹಿಂಗೇನರೇ ದಾದಾ ಲೇಖರಾಜ್ ಮಾಡಿದ್ರು ಅಂತಂದ್ರ ಇವತ್ತು ಇಷ್ಟು ವಿಶ್ವದ ಬೇಹದ್ದಿನ ಪಿತಾಮಹ ಆಗ್ಲಿಕ್ಕ ಸಾಧ್ಯ ಇರ್ತಿರ್ಲಿಲ್ಲ. ಅವರಿಂದ ಇಷ್ಟು ದೊಡ್ಡ ವಿಶ್ವದ ಮಹಾನ್ ಕಾರ್ಯದ ಆರಂಭನೂ ಕೂಡ ಆಗಕ್ಕ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿ
ನನ್ನ ಲೌಕಿಕ, ನನ್ನ ಸಂಬಂಧ, ನನ್ನ ಗೃಹಸ್ಥ ಅನ್ಕೋತೀರಿ, ನನ್ನ ಪರಿವಾರ, ನನ್ನ ಮಕ್ಕಳು ಅಂತ ಅನ್ಕೋತೀರಿ, ಅಲ್ಲಿ ಮೋಹ ಇಮರ್ಜ್ ಆಗ್ಬಿಡ್ತದ. ಎಲ್ಲಿ ಮೋಹ ಇಮರ್ಜ್ ಆಗ್ಬಿಡ್ತದ ಅಲ್ಲಿ ಹೇಳ್ತಾರ ಬಾಬಾ, ಇಸಿ ಮೋಹ ಇಮರ್ಜ್ ಆಗಿ और उसे और ही बिगाड़ते रहते हो, ಇನ್ನೂ ಸಂಸಾರವನ್ನ ಕೆಡಿಸಿಬಿಡ್ತೀರಿ, ಇನ್ನೂ ನಿಮ್ಮ ಸ್ಮೃತಿಯನ್ನ ಸ್ಥಿತಿಯನ್ನ ಇನ್ನೂ ಕೆಡಿಸ್ಕೊಂಡ್ ಬಿಡ್ತೀರಿ. ಯಾಕ ನನ್ನ ಸಂಸಾರದ, ನಾ ಗೃಹಸ್ಥಿ ಇದ್ದೀನಿ, ನಾವ್ ಹೆಣ್ಮಕ್ಳು, ನಾ ಸ್ತ್ರೀ, ನಾ ಪುರುಷ ಅನ್ನೋ ಭಾನ್ ಇತ್ತು ಅಂತಂದ್ರೆ ಇನ್ನೊಂದಿಷ್ಟು ಕೆಡ್ತದ. ಕ್ಯೂಂಕಿ ವಹ ಫರ್ಜ್ ಮೋಹಕ ಮರ್ಜ್ ಹೋ ಜಾತ, ಆ ಕರ್ತವ್ಯದೊಳಗ ಮೋಹ ಮರ್ಜ್ ಆಗ್ತದ. ಅದಕ್ಕಾಗಿ ತಮ್ಮ ಸ್ಮೃತಿಯ ಸ್ವರೂಪವನ್ನ ಪರಿವರ್ತನೆ ಮಾಡ್ಕೊಡ್ರಿ. ನಾ ಶರೀರಲ್ಲ, ನಾ ಪಾತ್ರಲ್ಲ, ನಾನು ಆತ್ಮ ಇದ್ದೀನಿ. ಇದು ಸ್ಮೃತಿಯ ಪರಿವರ್ತನೆ. ಸೊ ಆಗ ನೀವು ನಷ್ಟ ಮೋಹ ಆಗ್ಲಿಕ್ಕೆ, ಎಲ್ಲ ಮೋಹ ಏನಿದೆ ವಸ್ತುವಿನ ಮೇಲೆ, ಈ ಮೊದಲು ನನಗೆ ಸಿಕ್ಕಿರುವಂತಹ ದೇಹದ ಮೇಲೆ, ಸಂಬಂಧಿಕರ ಮೇಲೆ, ವಸ್ತುವಿನ ಮೇಲೆ ಏನ್ ಮೋಹ ಇದೆ, ಇದೆಲ್ಲವೂ ನಷ್ಟವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ಐಸಿ ತೀವ್ರ ಉಡಾನ್ ಭರೋ ಜೋ ಬಾತೋ ರೂಪಿ ಬಾದಲ್ ಸೆಕೆಂಡ್ ಮೇ ಕ್ರಾಸ್ ಹೋ ಜಾಯೆ. ಈ ರೀತಿ ತೀವ್ರವಾದ ಒಂದು ಉಡಾನ್, ಬಾಬಾ ಹೇಳ್ತಾರೆ ಉಡಾನ್ ಅಂತಂದ್ರೆ ಒಂದು ಯಾವುದು ನೌಕೆ ಅಥವಾ ನೌಕಾ, ಏನು ಸೆಟ್ಲೈಟ್ ಇದೆ, ಆ ಸೆಟ್ಲೈಟ್ ಎಷ್ಟು ತೀವ್ರ ಇರ್ಬೇಕಲ್ಲ. ಈ ಮಾತು, ಅನೇಕ ಮಾತಂದ್ರೆ ಕಥೆ, ಘಟನೆಗಳು, ನೆನಪುಗಳು, ಆಗಿ ಹೋದ ಕರ್ಮದ ಅನೇಕ ಸ್ಮೃತಿಗಳು, ಇವಕ್ಕಂತರ ಮೋಡರೂಪಿ ಮಾತುಗಳು ಅಥವಾ ಮೋಡರೂಪಿ ಮಾತುಗಳು ಅಥವಾ ಮಾತುರೂಪಿ ಮೋಡಗಳು. ಸೆಕೆಂಡ್ನಲ್ಲಿ ನೀವು ಕ್ರಾಸ್ ಮಾಡಿ ಮೇಲ್ ಹೋಗ್ತೀವಿ ಅಂದ್ರೆ, ನಾ ಹಾರಿ ಹೋಗೋ ಮಷೀನ್ ಬಹಳ ಸ್ಟ್ರಾಂಗ್ ಇತ್ತು ಅಂದ್ರ ಎಂಥದೇ ಮೋಡ್ ಬರಲಿ, ಮೋಡಗಳನ್ನ ಕ್ರಾಸ್ ಮಾಡಿ ಹೋಗೋದೇನು ದೊಡ್ಡ ಮಾತ ಅಲ್ಲ. ಅಂದ್ರೆ ಮೋಡ ಯಾವುದು, ಎಷ್ಟು ದೊಡ್ಡ ಮಾತಿರ್ಲಿ, ಎಷ್ಟು ದೊಡ್ಡ ಸ್ಟೋರಿ ಇರಲಿ, ಎಷ್ಟು ದೊಡ್ಡ ಘಟನೆಗಳು ಘಟಿಸಿರ್ಲಿ, ಆದ್ರೆ ಆ ಘಟನೆಗಳನ್ನ ಕ್ರಾಸ್ ಮಾಡಿ ಮೇಲ್ ಹೋಗೋದು ನನಗೆ ಬಹಳ ಸಹಜ ಆಗ್ತದ. ಯಾಕಂತಂದ್ರೆ ಬಹಳ ತೀವ್ರ ಒಂದು ವೇಗದ ಬುದ್ಧಿರೂಪಿ ವಿಮಾನವನ್ನ ಯಾವಾಗ ನಾನು ಯೂಸ್ ಮಾಡ್ತೀನಿ, ಆಗ ಯಾವ ಮೋಡಗಳು ನನಗೆ ತಡಿಲಿಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತಿಶಾರೆ ಟೈಟಲ್ ಇದೆ. ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಕಿಸಿ ಭಿ ಕಾರ್ಯಕ್ಕೆ ಸಫಲತಾ ಕಿ ದೋ ಶ್ರೇಷ್ಠ ಭುಜಾಯೇ ಹೇ. ಯಾವುದೇ ಒಂದು ಕಾರ್ಯದ ಸಫಲತೆಗೆ ಎರಡು ಶ್ರೇಷ್ಠ ಭುಜಗಳಿವೆ. ಒಂದು ಆಪ್ಸಿ ವಿಶ್ವಾಸ್, ಏನೇ ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಪರಸ್ಪರ ನಾವಿಬ್ರು ಸೇರಿದೀವತ್ತಂದ್ರ, ಹಿಂಗಿಲ್ಲ ಇದೇನು ಹುಚ್ಚು ಮಗಳು ಇದ್ರ ಕಡೆ ಏನಾಗ್ತೈತಿ, ಇಲ್ಲ ಎಳಿ ಕೈ ಇದಕ್ಕೇನಾಗ್ತದ, ಪತ್ನಿಗೆ ಇದು ಹುಚ್ಚು ಇದಕ್ಕೇನ್ ತಿಳಿತದ, ಇಲ್ಲ ಪತಿಗೆ ಇವ್ರಿಗೇನ್ ತಿಳಿತದ, ಬರೀ ಹಾಳು ಮಾಡೋದು ಒಂದೇ ಗೊತ್ತದ, ಹಿಂಗೆ ಇಲ್ಲ ಅಲೌಕಿಕದಲ್ಲೂ ಕೂಡ ಇವ್ರಿಗೆ ಇದು ಕೆಲಸನೇ ಬರಲ್ಲ, ಇವ್ರ ಮ್ಯಾಲ್ ಬಿಟ್ರೆ ಏನೂ ನಡೆಯುವುದಿಲ್ಲ. ಬಾಬಾ ಹೇಳ್ತಾರ ಅದು ಎಲ್ಲವೂ ಅವ್ರೊಳಗ ಎಷ್ಟು ಲೆವೆಲ್ನ ಬುದ್ಧಿ ಇರಬೇಕು, ಯಾವ ರೀತಿ ಮನಸ್ಸಿರ್ಬೇಕು, ಸಂಕಲ್ಪ ನಡಿಬೇಕು, ಅವ್ರು ಎಷ್ಟು ಶಾಣೆ ಇರಬೇಕು, ಎಷ್ಟು ದಡ್ಡ ಅಂತ ಅನ್ಸ್ಕೋಬೇಕು, ಇದೆಲ್ಲ ಡ್ರಾಮಾ ಅನುಸಾರ ಮುಂದಿದೆ. ಒರಿಜಿನಲ್ ಒಳಗಡೆ ಸತ್ಯ ಆತ್ಮಸ್ಥಿತಿ ಇದೆ. ಖರೆ ಆತ್ಮದ ಸ್ಮೃತಿ ಲಾಕ್ ಆಗಿದೆ. ಅನೇಕರಿಗೆ ಭಲೆ ಬುದ್ಧಿಯ ಬೀಗ ಓಪನ್ ಆಗಿದ್ರು ಕೂಡ ಅವ್ರ ಪಾರ್ಟ್ ಒಳಗೆ ಮುಳುಗುವಂಥದ್ದನ್ನೇ ಅವ್ರದ್ದು ಸ್ಟೋರಿ ಇದೆ. ಅಂದ್ಮೇಲೆ ಬಾಬಾ ಅಂತಾರ ವಿಶ್ವಾಸ ಬಹಳ ಮುಖ್ಯ ಅಂತ. ಪರಸ್ಪರ ವಿಶ್ವಾಸ ಏನು, ಇವ್ರು ನಿರಾಕಾರ ಪರಮಾತ್ಮನ ಮಕ್ಕಳದಾರ, ಯಾವ ಕಾರ್ಯ ಭಗವಂತ ಮತ್ತು ಡ್ರಾಮಾ ಇವರಿಗೆ ಒಪ್ಸಿದೆಯೋ ಇದನ್ನ ಅವಶ್ಯ ಇವ್ರು ಮಾಡ್ತಾರ, ಇವರಿಂದ ಆಗ್ತದ ಅನ್ನುವಂಥದ್ದು ವಿಶ್ವಾಸ ಇರಲಿ. ಏಕತಾ, ಎರಡನೇದಿರ್ಬೇಕು ಏಕತೆ. ಎಲ್ಲಿ संगठित रूप में सभी की एकमत है, आपस में एक दो के प्रति विश्वास है, सफलता गले का हार है. ಎಲ್ಲಿ ಸಂಘಟಿತ ರೂಪದೊಳಗ ಏಕಮತ ಇದೆ, ಪರಸ್ಪರ ವಿಶ್ವಾಸ ಇದೆ ಅಂದ್ರ ಅಲ್ಲಿ ಸಫಲತೆ ನಿಮ್ಮ ಕೊರಳಿನ ಹಾರಾಗಿದೆ. ಬಹಳ ಅಂಡರ್ಲೈನ್. ಈಗ 10 ಜನ ಸೇವಾ ಕೇಂದ್ರ, ಒಂದು ಊರಿನ ಈಶ್ವರೀಯ ಭಾವನ್ ಮಕ್ಕಳು ಪರಿವಾರ, ನೀವು ಎಷ್ಟು ಏಕಮತದಂಗೆ ಇರ್ತೀರಿ. ಬಾಬಾ ಹೇಳ್ತಾರೆ ಇಲ್ಲಿ ಏಕತೆ ಇದೆ, ಏಕಮತದಂಗೆ ಇರ್ತೀರಿ, ಪರಸ್ಪರ ವಿಶ್ವಾಸ ಇದೆ ಅಂತಂದ್ರೆ ಅಲ್ಲಿ ಸಫಲತೆ ನಿಮ್ಮ ಕೊರಳಿನ ಹಾರಾಗಿದೆ. ಪರಸ್ಪರ ಏಕಮತ ಅಂದ್ರೆ ದೊಡ್ಡವರು ಸಣ್ಣವರು ಒಬ್ರಿಗೊಬ್ರು ಬೆಲೆ ಕೊಟ್ಟು ಒಬ್ರಿಗೊಬ್ರು ಹೂ ಅಂದು ಮುಂದುವರ್ಸ್ಕೊಂಡು ಹೋಗೋದು, ಇದು ಸ್ಥೂಲ ಸಂಘಟನೆಯ ಮಾತು. ಬಾಬಾ ಹೇಳ್ತಿರೋದು ಮುಖ್ಯವಾಗಿ ಸೂಕ್ಷ್ಮ ಸಂಘಟನೆ. ನಾ ಮುಖ್ಯ ಆತ್ಮ ಇದ್ದೀನಿ, ಆತ್ಮನ ಜೊತೆಯಲ್ಲಿ ಮನಸ್ಸು, ಬುದ್ಧಿ ಮತ್ತು ಮನಸ್ಸಿನಲ್ಲಿ ಅನಂತ ವಿಚಾರಗಳದವ, ಇವರೆಲ್ಲರಲ್ಲಿ ಯೂನಿಟಿ ಇರ್ಬೇಕಂತಾರ ಬಾಬಾ.
ಇವೆಲ್ಲವುಗಳಲ್ಲಿ ಒಂದೇ ಒಂದು ಆದೇಶ ಪಾಲಿಸುವಂತಹ, ಒಬ್ಬನನ್ನೇ ನೆನಪು ಮಾಡುವಂತಹ ಸದ್ಬುದ್ಧಿ, ಸದ್ವಿವೇಕ, ಸಚ್ಚಿಂತನೆ ಮನಸ್ಸಿನ ಮೂಲಕ ಈ ತರ ನಡೀತು ಅಂತಂದ್ರ ಬಾಬಾ ಹೇಳ್ತಾರ, ಆಗ ಸಫಲತೆ ನಿಮ್ಮ ಕೊರಳಿನ ಹಾರ ಆಗ್ತದ. संस्कार भिन्न भिन्न है और रहेंगे भी, लेकिन अगर कोई का संस्कार टकराने वाला है तो दूसरा ताली नहीं बजाए. ಬಾಬಾ ಹೇಳ್ತಾರ, ಸಂಸ್ಕಾರ ಭಿನ್ನ ಭಿನ್ನ ಇವೆ. ಮನುಷ್ಯರ ಸ್ವಭಾವ ಸಂಸ್ಕಾರ ಮಮ್ಮಿದಿದ್ದಂಗೆ ಚಿಕ್ಕ ಮುಂದಿರಲ್ಲ, ಪತಿದೇ ಇದ್ದಂಗ ಪತಿಯ ತಮ್ಮಂದಿರುವುದಿಲ್ಲ. ಹಿಂಗೆ ಬಾಬಾ ಹೇಳ್ತಾರ, ಎಲ್ಲರ ಸಂಸ್ಕಾರ ವಿಭಿನ್ನ ಇದೆ. ಆದರೆ ವಿಭಿನ್ನತೆ ಇದ್ರೂ ಕೂಡ ಒಂದು ವೇಳೆ ಯಾವುದೇ ಸಂಸ್ಕಾರದ ಡಿಕ್ಕಿ ಬರೀ ಜಗಳ ಆಗ್ತಾ ಇದೆ, ಆ ಸಂಸ್ಕಾರಕ್ಕೆ ವಶೀಭೂತ ಆಗಿ ಅವ್ರ ಮಧ್ಯದಲ್ಲೂ ಈ ರೋಲ್ನ ಮಧ್ಯದಲ್ಲಿ ಬಹಳ ಜೋರಾದ ಪದೇ ಪದೇ ಜಗಳ ಆಗ್ತಾ ಇದೆ, ಮನಸ್ತಾಪ ಆಗ್ತಾ ಇದೆ ಅಂತಂದ್ರ ಅವ್ರ ಡಿಕ್ಕಿ ಹೊಡಿತಾರಂತ ನೀ ಮತ್ತೆ ಚಪ್ಪಾಳೆ ಹೊಡ್ಯಕ ಹೋಗ್ಬೇಡ. ಹರ್ ಏಕ್ ಅಪ್ನೆ ಕೋ ಚೇಂಜ್ ಕರ್ಲೆ ತೋ ಏಕತಾ ಕಾಯಂ ರಹ ಸಕ್ತಿ ಹೇ. ಪ್ರತಿಯೊಬ್ಬರು ನಿಮ್ಗೆ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಏಕತೆ ಎನ್ನುವಂಥದ್ದು ಕಾಯಂ ಆಗಿ ಉಳಿಲಿಕ್ಕೆ ಸಾಧ್ಯವಿದೆ. ಬಹಳ ಡೆಪ್ತ್ ಆಗಿರುವಂತಹ ಮುರಳಿ. ಒಂದು ವೇಳೆ ಏಕತೆ ಖಾಯಂ ಆಗಿ ಇಟ್ಕೊಂಡ್ರಿ ಅಂದ್ರ ಬಾಬಾ ಹೇಳ್ತಾರ, ಪ್ರತಿ ಕ್ಷಣವನ್ನ, ಪ್ರತಿ ಘಟನೆಯನ್ನ ನೀನ್ ಚೇಂಜ್ ಮಾಡ್ಕೊಂತ ಹೋದ್ರ ಅಂದ್ರೆ ಇದು ಸತ್ಯ ಅಲ್ಲ, ಇದು ಪಾತ್ರ ಸತ್ಯ ಅಲ್ಲ, ಅವ್ರು ಈ ರೀತಿ ನನ್ನ ಜೊತೆಗೆ ನಡ್ಕೊಂಡಂತ ವ್ಯವಹಾರ ಸತ್ಯ ಅಲ್ಲ, ಅವ್ರ ಸಂಸ್ಕಾರ ಸ್ವಭಾವ ಸತ್ಯ ಅಲ್ಲ, ಇದು ಡ್ರಾಮಾನುಸಾರ ನೂಂದಿದೆ, ಅವರಿಗೆ ಸಿಕ್ಕ ಆಕ್ಟಿಂಗ್ ಅವ್ರು ಮಾಡ್ತಾ ಇದ್ದಾರ. ಸತ್ಯ ಏನು ಅಂತಂದ್ರೆ ಎಲ್ಲರೂ ನಿರಾಕಾರ ಪರಮಾತ್ಮನ ಸಂತಾನ ಆತ್ಮ ಇದ್ದಾರ ಅನ್ನೋದಲ್ಲ. ಇದು ಏಕತೆ ಖಾಯಂ ಆಗಿ ಉಳಿಲಿಕ್ಕ, ಸಫಲತೆ ನಮ್ಮ ಕೊರಳಿನ ಹಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ. ಇಂದಿನ ಮುರಳಿ ಆಧಾರದ ಮೇಲೆ ಅನುಭವ ಮಾಡೋಣ. ನಾನು ಆತ್ಮ ನಿರಾಕಾರ ಸತ್ಯ, ನಾನು ಸದಾ ನಿರ್ಬಂಧನವಾಗಿದ್ದೇನೆ, ನಿರ್ಮೋಹಿಯಾಗಿದ್ದೇನೆ. ನಾನು ಆತ್ಮನನ್ನ ಈ ಜಗತ್ತಿನಲ್ಲಿ ಯಾವುದೋ ರೂಪದಲ್ಲಿ ಬಂಧಿಸೋದಕ್ಕೆ, ಕಟ್ಟಿ ಹಾಕೋದಕ್ಕೆ ಅಥವಾ ನನ್ನನ್ನು ಕೆಳಗೆ ಇಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಅವಿನಾಶಿಯಾದ ನಿರಾಕಾರ ಆತ್ಮನಾಗಿದ್ದೇನೆ. ಭಲೆ ಪಾತ್ರದಲ್ಲಿ ಎಷ್ಟೇ ಅಶಾಂತಿ ಇರಲಿ, ಪಾತ್ರದಲ್ಲಿ ಏನೇ ಕಮ್ಮಿ ಇರಲಿ, ಕುಂದುಕೊರತೆ ಇರಲಿ, ಇದು ಸತ್ಯವಲ್ಲ. ಇದು ಕೇವಲ ಡ್ರಾಮಾದ ಘಟನೆ, ಪಾತ್ರ ಮಾತ್ರ. ನಾನು ನಿರಾಕಾರಾತ್ಮ ಸದಾ ನನ್ನ ನಿಶ್ಚಿಂತ ಸ್ಥಿತಿಯಲ್ಲಿ, ಸದಾ ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಈ ನಾಟಕವನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದೀನಿ. ಓಂ ಶಾಂತಿ.